ರಾಜಕಾರಣದಲ್ಲಿರೋರ ಪದವಿಗಳು ಆಗಾಗ ಬದಲಾಗ್ತಾ ಇರುತ್ತೆ. ಆದ್ರೆ ನಮ್ಮ ಮುಂದೆ ಇರುವಂತಹ ಗಣ್ಯ ಅತಿಥಿಗಳು ಸಾರ್ವಕಾಲಿಕ ಮುಖ್ಯಮಂತ್ರಿಗಳು. ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸರ್ ನಮ್ಮ ಜೊತೆ ಇದ್ದಾರೆ. ರಾಜಕೀಯದಲ್ಲಿ ಏನೋ ಒಂದು ಕೆಲಸ ಮಾಡೋ ತೃಪ್ತಿ ಸಿಕ್ತಿತ್ತು, ದಾರಿ ತಪ್ಪೋಯ್ತದು. ಮುಖ್ಯಮಂತ್ರಿ ಚಂದ್ರು ಆಗ್ಬೋದು, ನೀವು ಮಂತ್ರಿನೇ ಆಗ್ಬೋದು, ನೀವು ಮುಖ್ಯಮಂತ್ರಿನೇ ಆಗ್ಬೋದು. ಅವರು ಮೂರ್ಖರು ಅಂತೀವಿ, ನಾನಲ್ಲ ಈಗ ಮೂರ್ಖ. ನಾನು ಮೂರ್ಖ ಅಂತ ಚಿಕ್ಕ ವಯಸ್ಸಿನಲ್ಲಿದ್ದೆ. ರಾಜ್ಕುಮಾರ್ ಅವರ ಸನಿಹಕ್ಕೆ ಹೋದ್ಮೇಲೆ ಎದುರುಗಡೆಯಿಂದ ಒಂದು ಲಾರಿ ಬಂತು, ಕಣ್ಣೆದ್ರಿಗೆ ಇತ್ಲಿಂದ ಇದು 3 ಪಲ್ಟಿ ಹೊಡಿತು ಆಟೋ. ನಾನು ಪುಟ್ಟಬಾತಿ ಬಿದ್ದುಬಿಟ್ಟೆ ಎಡಗಡೆ. ಇದು ಕಟ್ಟಾಗಿ ಹೆಂಗ್ ಸರ್ ಪಾಲಿಟಿಕ್ಸ್ ಎಂಟರ್ ಆಗಿದ್ದು? ಚುನಾವಣೆ 1985. ನನ್ನ ಪಾಡಿಗೆ ನಾನು ಪ್ರಜಾಕೀಯ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಸಹಜತೆಗೆ ಕಾರಣ ಇದು ಉದಾಹರಣೆ ಆಗಲ್ಲ. ಯಾರು ನಿಮ್ಮ ವಿಜಯ 12 ವರ್ಷದಿಂದ ಕಾಕ್ರೋಚ್ ಪಾರ್ಟಿ ನೋಡ್ತಿದ್ದೆ. ಫ್ಯೂಚರ್ ಇದೆಯಾ ಸರ್ ಅದಕ್ಕೆ? ನಾವು ಗುಲಾಮರಾಗಿದ್ದೇವೆ, ಅವ್ರು ಪ್ರಭುಗಳಾಗಿದ್ದಾರೆ. 3 ಜನ ಎಂಥ ಸ್ಥಿತಿಲಿದ್ದಾರೆ: ಕುಟುಂಬ ರಾಜಕಾರಣ, ಕೋಮುವಾದರ ರಾಜಕಾರಣ, ಜಾತಿ ರಾಜಕಾರಣ. ಇಂಥ ಟೈಮ್ನಲ್ಲಿ ಆ ಜಿಲ್ಲೆ ಅಂತ ಮುಖ್ಯಮಂತ್ರಿನೇ ಉಳಿಸಕ್ಕೆ ಏನೇನು ನಡೀತಾ ಇದೆ, ಮುಖ್ಯಮಂತ್ರಿ ಉಳ್ಕೊಳ್ಳಕ್ಕೆ ಏನೇನು ನಡೀತಾ ಇದೆ.